ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಲ್ಲ ಬಿಜೆಪಿ ಸರ್ಕಾರ ಅಂತ ಬೋರ್ಡ್ ಚೇಂಜ್ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೋರಾಟಗಳನ್ನ ಬಿಜೆಪಿ ಜೆಡಿಎಸ್ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ ಎನ್ನುವ ನಾಮವನ್ನ ಬದಲಾಯಿಸಿ ಬಿಜೆಪಿ ಸರ್ಕಾರ ಅಂತ ಬೋರ್ಡ್ ಅನ್ನ ಚೇಂಜ್ ಮಾಡಬೇಕು. ವಿಜಯೇಂದ್ರ ಜೊತೆಗೆ ಅಶೋಕ್ ಬೋರ್ಡ್ ಅನ್ನ ಚೇಂಜ್ ಮಾಡಬೇಕು. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದ್ದಕ್ಕೆ ನಾವು ಗ್ಯಾರಂಟಿ ಕೊಟ್ಟಿದ್ದು, ಆದರೆ ಗ್ಯಾರಂಟಿಗಳ ಮೂಲಕ ಜನರ ಹೊರೆ ಇಳಿಸಿದ್ದೇವೆ. ಈಗ ಬೆಲೆ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಜನರಿಗೆ ಹೊರೆ ಎಳಿತಾ ಇದೆ. ಬೆಲೆ ಏರಿಕೆ ವಿರುದ್ಧವಾಗಿ ಪ್ರತಿ ಬೆಲೆಯಲ್ಲೂ ಕೂಡ ಹೋರಾಟವನ್ನ ಕೂಡ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಎನ್ನುವ ಪದವನ್ನ ಬೇಡ, ಕೇಂದ್ರ ಸರ್ಕಾರದ ಹೆಸರನ್ನ ಹಾಕಿ, ಈಗಾಗಲೇ ಕಳೆದ ಬಾರಿ ಕೇಂದ್ರ ಸರ್ಕಾರ ವಿಪರೀತವಾಗಿ ಬೆಲೆಯನ್ನ ಏರಿಕೆ ಮಾಡಿದ್ದ ಕಾರಣಕ್ಕಾಗಿ ನಾವು ಗ್ಯಾರಂಟಿಯನ್ನ ತಂದ್ವಿ. ಆ ಗ್ಯಾರಂಟಿ ತಂದು ಜೊತೆಗೆ ಜನರ ಆರ್ಥಿಕ ಹೊರೆಯನ್ನ ನಾವು ಕಡಿಮೆ ಮಾಡಿದ್ವಿ. ಇದನ್ನ ಬದಲಾಯಿಸಿ ಕಾಂಗ್ರೆಸ್ ಎನ್ನುವ ಹೆಸರನ್ನ ತೆಗೆದು ಬಿಜೆಪಿ ಎನ್ನುವ ಹೆಸರನ್ನ ಹಾಕಿ ಅಂತ ಅನ್ನುವ ಮುಖಾಂತರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮೂರು ಪಾರ್ಟಿಗಳು ಕೂಡ ಬೆಲೆ ಏರಿಕೆ ಜೊತೆಗೆ ಭ್ರಷ್ಟಾಚಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಜೊತೆಗೆ ಜೆಡಿಎಸ್ ಜೊತೆಗೆ ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಾ ಇದೆ. ಆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರುವ ಪೈಕಿಯಲ್ಲಿ ನೀವು ಕಾಂಗ್ರೆಸ್ ಎನ್ನುವ ಪದವನ್ನ ಬಳಕೆ ಮಾಡ್ತಾ ಇದ್ದೀರಲ್ಲ, ಬಿಜೆಪಿ ಎನ್ನುವ ಪದವನ್ನ ಬಳಕೆ ಮಾಡಿ ಆ ನೇಮ್ ಬೋರ್ಡ್ ಅನ್ನ ಚೇಂಜ್ ಮಾಡಿ. ಯಾಕೆಂದ್ರೆ ಕೇಂದ್ರದ ಬಿಜೆಪಿ ನಿರಂತರವಾಗಿ ಬೆಲೆ ಏರಿಕೆ ಮಾಡಿದ್ದ ಕಾರಣಕ್ಕಾಗಿ ನಾವು 5 ಗ್ಯಾರಂಟಿಗಳನ್ನ ತಂದು ಜನರ ಮೇಲೆ ಹೊರೆ ಆಗ್ತಕ್ಕಂಥ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಲಿಕ್ಕೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿವೆ ಅನ್ನುವ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ನೀವೇನ್ ಮಾಡ್ತಾ ಇದ್ದೀರಾ, ಈ ಧರಣಿ ನಿಮ್ಮ ಸರ್ಕಾರವೇ ಬೆಲೆ ಏರಿಕೆ ಮಾಡಿದ್ದ ಕಾರಣಕ್ಕಾಗಿ ಗ್ಯಾರಂಟಿ ಯೋಜನೆಯನ್ನ ತಂದಿದ್ದೇವೆ, ನೀವು ಹೆಸರನ್ನ ಬದಲಾಯಿಸಿ ಅನ್ನುವ ಮುಖಾಂತರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲಾ ದರಗಳು ಕೂಡ ಏರಿಕೆ ಆಗ್ತಾ ಇದೆ. ಈ ಪೈಕಿ ಧರಣಿ ಕೂಡ ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ರಾಜಕೀಯ ಪಕ್ಷದವರು. ಜೊತೆಗೆ ಕಾಂಗ್ರೆಸ್ ಕೂಡ